ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಜಿ ಸಿ ಜ್ಯುವೆಲರ್ಸ್. ಒಂದು ಬ್ಯೂಟಿಫುಲ್ ಹಾರ ಒಂದು ರೆಡಿ ಆಗಿದೆ, ಮತ್ತೆ ಅದಕ್ಕೆ ಮ್ಯಾಚಿಂಗ್ ಜುಮ್ಕಾ ಒಂದು ಪೇರ್ ಆರ್ಡರ್ ಮಾಡಿಸಿದ್ದಾರೆ ಕಸ್ಟಮರು. ಸೊ ಡಿಸೈನ್ ನೋಡ್ಬೋದು ನೀವು, ತುಂಬಾ ಕ್ಲಾಸಿ ಆಗಿದೆ, ತುಂಬಾ ಚೆನ್ನಾಗಿದೆ ಡಿಸೈನ್ ಇದು. ಸೊ ಡಿಸೈನ್ ಅಲ್ಲಿ ಬಂದ್ಬಿಟ್ಟು ಸೆಂಟ್ರಲ್ ನಿಮಗೆ ಲಕ್ಷ್ಮೀ ದೇವಿ ಬರುತ್ತೆ, ಆ ಕಡೆ ಈ ಕಡೆ ದೈವ ನರ್ತಕರು ಬರ್ತಾರೆ. ಆ ಪ್ರಭಾವಳಿ ಎಲ್ಲ ತುಂಬಾ ಡೀಟೇಲಿಂಗ್ ಆಗಿ ತುಂಬಾ ನೀಟಾಗಿ ಬಂದಿದೆ ವರ್ಕ್ ಇದು. ಮತ್ತೆ ಲಕ್ಷ್ಮಿ ಪಕ್ಕದಲ್ಲಿ ಆ ಕಡೆ ಈ ಕಡೆ ಪಿಕಾಕ್ ಬಂದಿದೆ, ಸೊ ಅದು ಬಂದ್ಬಿಟ್ಟು ನಕಾಸ್ ವರ್ಕ್ ಅಲ್ಲಿ ರೆಡಿ ಆಗಿದೆ. ಮತ್ತೆ ಲಕ್ಷ್ಮಿ ಕಾಸು, ಪಿಕಾಕು, ಎಲಿಫೆಂಟ್ ಇವೆಲ್ಲ ಡೈ ವರ್ಕ್ ಅಲ್ಲಿ ರೆಡಿ ಆಗಿದೆ. ಸೊ ಕಂಪ್ಲೀಟ್ ಆಗಿ ಎಲ್ಲ ವರ್ಕ್ ಕಂಬೈನ್ಡ್ ಆಗಿ ಒಂದು ಹಾರ ಒಂದು ರೆಡಿ ಆಗಿದೆ. ತುಂಬಾ ಚೆನ್ನಾಗಿದೆ ವರ್ಕ್ ಅಂತೂ. ಮತ್ತೆ ಇದರಲ್ಲಿ ಎಮ್ರಾಲ್ಡ್ಸು, ಪರ್ಲು ಮತ್ತೆ ಕೋರಲ್ಸ್ ಎಲ್ಲ ಯೂಸ್ ಮಾಡಿದೀವಿ. ಸೊ ಇದ್ರದ್ದು ಸ್ಟೋನ್ ವೆಯ್ಟ್ ಏನಿದೆ ಕಸ್ಟಮರ್ಗೆ ರಿಟರ್ನ್ ಬರುತ್ತೆ. ಇದು ಸ್ಟಾರ್ಟಿಂಗ್ ಅಲ್ಲಿ 70 ಗ್ರಾಮ್ಸ್ ಅನ್ಕೊಂಡಿದ್ವಿ, ಮತ್ತೆ 75 ಗ್ರಾಮ್ಸ್ ಆಗಿದೆ. ಏನೂ ಮಾಡೋಕ್ಕಾಗಲ್ಲ, ಡಿಸೈನ್ ನೋಡ್ತಿದ್ದೀರಲ್ಲ, ಎಲ್ಲೂ ಕಾಂಪ್ರಮೈಸ್ ಆಗೋಕ್ಕಾಗಲ್ಲ ಡಿಸೈನ್ ಅಲ್ಲಿ, ಆ ಥರ ಇದೆ. ಸೊ ಈ ಕಡೆ ಲಕ್ಷ್ಮಿ ಕಾಸ್ ಇದೆ, ಮೇಲ್ಗಡೆ ಪಿಕಾಕ್ ಇದೆ, ಎಲಿಫೆಂಟ್ ಇದೆ, ಲಕ್ಷ್ಮೀ ದೇವಿ ಇದೆ. ಸೆಂಟ್ರಲ್ ನೀವು ಪೆಂಡೆಂಟ್ ನೋಡೋದಾದ್ರೆ ಲಕ್ಷ್ಮೀ ದೇವಿ ಮಂಟಪದಲ್ಲಿ ಕೂತ್ಕೊಂಡಿರೋದು ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ಮೈನ್ಯೂಟ್ ಡೀಟೇಲೂ ಕ್ಯಾಸ್ಟಿಂಗ್ ವರ್ಕ್ ಆಗಿರೋದ್ರಿಂದ ತುಂಬಾ ನೀಟಾಗಿ ಬಂದಿದೆ ವರ್ಕ್ ಇದು. 75 ಗ್ರಾಮಲ್ಲಿ ರೆಡಿ ಆಗಿದೆ. ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ಈ ಟೈಪ್ ಜ್ಯುವೆಲ್ರಿ ಮಾಡಿಸ್ಕೊಳ್ಳಿ, ತುಂಬಾ ಚೆನ್ನಾಗಿದೆ, ತುಂಬಾ ಕ್ಲಾಸಿ ಆಗಿದೆ ಡಿಸೈನ್ ಇದು. ಮತ್ತೆ ಇದಕ್ಕೆ ಮ್ಯಾಚಿಂಗ್ ಈ ಜುಮ್ಕಾ ಒಂದು ಪೇರ್ ಆರ್ಡರ್ ಮಾಡಿಸಿದ್ದಾರೆ ಕಸ್ಟಮರು. ಸೊ ಜುಮ್ಕಾ ಬಂದ್ಬಿಟ್ಟು ಇದು ಕಂಪ್ಲೀಟ್ಲಿ ಕಾಸ್ಟಿಂಗ್ ವರ್ಕ್ ಅಲ್ಲೇ ರೆಡಿ ಆಗಿದೆ. ಸೊ ಲಕ್ಷ್ಮೀ ದೇವಿ ಮೇಲ್ಗಡೆ ಗಜಲಕ್ಷ್ಮಿ ಬಂದಿದೆ, ಸೊ ಆ ಕಡೆ ಈ ಕಡೆ ಎಲಿಫೆಂಟ್ಸ್ ಬಂದಿದೆ, ಕೆಳಗಡೆ ಮತ್ತೆ ಲಕ್ಷ್ಮೀ ದೇವಿ ಮತ್ತೆ ಪಿಕಾಕ್ ಬಂದಿದೆ. ಕೆಳಗಡೆ ಇದು ಹಾರಕ್ಕೆ ಮ್ಯಾಚಿಂಗ್ ಆಗಿ ಕೆಳಗಡೆ ಗ್ರೀನ್ ಸ್ಟೋನ್ಸ್ ಬಂದಿದೆ. ಡಿಸೈನ್ ಇದು ತುಂಬಾ ಚೆನ್ನಾಗಿದೆ. ಸೊ ಎಲ್ಲ ಕ್ಯಾಸ್ಟಿಂಗ್ ವರ್ಕ್ ಆಗಿರೋದ್ರಿಂದ ನಿಮಗೆ ಮೈನ್ಯೂಟ್ ಡೀಟೇಲು ನೋಡ್ಬೋದು, ಎಷ್ಟು ನೀಟಾಗಿ ಗೊತ್ತಾಗುತ್ತೆ ಅಂತ. ಇನ್ನೊಂದೇನಂದ್ರೆ ಕಸ್ಟಮರ್ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ರು. ಸೊ ಯಾವ ಡಿಸೈನ್ ಸೆಲೆಕ್ಟ್ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು, ಮತ್ತೆ ಡಿಸೈನ್ ಎಲ್ಲ ನಾನೇ ಸೆಲೆಕ್ಟ್ ಮಾಡಿದ್ದೆ. ನಾನು ಸೆಲೆಕ್ಟ್ ಮಾಡಿಬಿಟ್ಟು ಕಸ್ಟಮರ್ಗೆ ಕಳಿಸಿದ್ದೆ. ಸೊ ಅವ್ರಿಗೂ ಇಷ್ಟ ಆಯಿತು. ಸೊ ಔಟ್ಪುಟ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಸೊ ಏನು ಔಟ್ಪುಟ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ವೋ ಸೇಮ್ ಬಂದಿದೆ. ಇದು ಮಾಡೋಕ್ಕೆ ಒಂಚೂರು ಟೈಮ್ ಆಯಿತು, ಬಟ್ ವರ್ಕ್ ಅಂತೂ ತುಂಬ ನೀಟಾಗಿ ಬಂದಿದೆ. ಜುಮ್ಕಾನು ಅಷ್ಟೇ ಎಲ್ಲ ಕ್ಯಾಸ್ಟಿಂಗ್ ಮಾಡಿ, ಸೊ ಕ್ಯಾಡ್ ಮಾಡಿ ಡಿಸೈನ್ ಅವ್ರಿಗೆ ಕಳಿಸಿ ಅವ್ರು ಓಕೆ ಆದಮೇಲೆ ಮತ್ತೆ ಆ್ಯಕ್ಚುಯಲ್ ವರ್ಕ್ ಸ್ಟಾರ್ಟ್ ಮಾಡಿರೋದು. ಇದು ವಿಷಯ. ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ನೋಡಿ, ಜ್ಯುವೆಲ್ರಿ ತುಂಬಾ ಚೆನ್ನಾಗಿದೆ, ಬಂದು ಜಿ ಸಿ ಜ್ಯುವೆಲರ್ಸ್ ಅಲ್ಲಿ ಆರ್ಡರ್ ಮಾಡಿ. ಮತ್ತೆ ಒಂದು ಪೇರ್ ಬ್ಯಾಂಗಲ್ ಆರ್ಡರ್ ಮಾಡಿಸಿದ್ದಾರೆ ಕಸ್ಟಮರು. ಸೊ ಇದು ಬಂದ್ಬಿಟ್ಟು ಅರೌಂಡ್ 42 ಗ್ರಾಮ್ಸ್ ಅಲ್ಲಿ ರೆಡಿ ಆಗಿದೆ. ಇದು ನಾನೇ ಸೆಲೆಕ್ಟ್ ಮಾಡಿರೋ ಡಿಸೈನು. ಸೊ ಕಸ್ಟಮರ್ಗೆ ಏನಂದ್ರೆ ತುಂಬಾ ಡಿಸೈನ್ಸ್ ಕಳಿಸಿದ್ದೆ, ತುಂಬಾ ಡಿಸೈನ್ಸ್ ಕಳಿಸಿದ್ರು ಕಸ್ಟಮರ್ ಕನ್ಫ್ಯೂಸ್ ಆಗಿಬಿಡ್ತಾರೆ, ಸೊ ಯಾವ ಸೆಲೆಕ್ಟ್ ಮಾಡಬೇಕು ಏನು ಅಂತ. ಸೊ ಪರ್ಟಿಕ್ಯುಲರ್ ಆಗಿ ಅವ್ರ ಟೇಸ್ಟ್ ತಕ್ಕಂಗೆ ಯಾವ ಸೂಟ್ ಆಗುತ್ತೆ ಅವ್ರಿಗೆ ಏನಂತ ಒಂದು 4-5 ಡಿಸೈನ್ ಕಳಿಸಿದ್ದೆ. ಸೊ ಆ 4-5 ಡಿಸೈನಲ್ಲಿ ಒಂದು ಡಿಸೈನ್ ಇದನ್ನ ಸೆಲೆಕ್ಟ್ ಮಾಡಿದ್ರು. ಸೊ ಇದರಲ್ಲಿ ಲಕ್ಷ್ಮೀ ದೇವಿ ಬಂದಿದೆ, ಆ ಕಡೆ ಈ ಕಡೆ ಪಿಕಾಕ್ ಬಂದಿದೆ, ಸೇಮ್ ಆಸ್ ಇಟ್ ಈಸ್ ಫ್ಲವರ್ಸ್ ಎಲ್ಲ ಬಂದಿದೆ. ಮತ್ತೆ ಅವ್ರೇನಂದ್ರೆ ಸ್ಕ್ರೂ ಇಟ್ಕೊಡಿ ಅಂತ ಹೇಳಿದ್ರು. ಸ್ಕ್ರೂ ಇಟ್ರೆ ಏನಾಗುತ್ತೆ ಅಂದ್ರೆ ನೀವು ಸೈಜ್ ಯಾವುದೇ ಬೇಕಾದರೂ ಒಂಚೂರು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಸ್ಕ್ರೂ ಇಲ್ಲ ಅಂದ್ರೆ ಒಬ್ಬರಿಗೆ ಟೈಟ್ ಅನ್ಸುತ್ತೆ, ಒಬ್ಬರಿಗೆ ಲೂಸ್ ಅನ್ಸುತ್ತೆ. ಮತ್ತೆ ನೀವು ಅಷ್ಟೇ ಆದಷ್ಟು ಜ್ಯುವೆಲ್ರಿ ಏನಾದರೂ ಆರ್ಡರ್ ಕೊಟ್ಟು ಮಾಡಿಸೋದಕ್ಕೆ ನೋಡಿ. ಆರ್ಡರ್ ಕೊಟ್ಟು ಮಾಡಿಸೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಇಷ್ಟವಾದ ಡಿಸೈನ್, ನೀವು ಏನು ಡಿಸೈನ್ ಸೆಲೆಕ್ಟ್ ಮಾಡಿರೋ ಸೊ ಸೇಮ್ ಡಿಸೈನ್ ಮಾಡಿಸ್ಕೊಬೋದು. ಮತ್ತೆ ಡಿಸೈನ್ಸ್ ನಾವು ಎಷ್ಟು ಬೇಕಾದರೂ ಕಳಿಸ್ತೀವಿ, ಸೊ ಅದು ಮ್ಯಾಟ್ರ್ ಅಲ್ಲ, ಬಟ್ ನಿಮಗೆ ಇಷ್ಟ ಆಗ್ಬೇಕು ಮೈನ್ ಅದು. ಸೊ ನಿಮ್ಮ ಚಾಯ್ಸ್ ಪ್ರಕಾರ ನಿಮ್ಗೆ ಯಾವುದು ಚೆನ್ನಾಗಿರುತ್ತೆ, ನಿಮ್ಗೆ ಯಾವುದು ಸೂಟ್ ಆಗುತ್ತೆ, ಯಾವುದು ನಿಮ್ಮ ಬಜೆಟಲ್ಲಿದೆ ಅಂತ ಹೇಳ್ಬಿಟ್ಟು ಪಿನಿಂಟ್ರೆಸ್ಟ್ ಆ್ಯಪಲ್ಲಿ ಡೌನ್ಲೋಡ್ ಮಾಡಿಕೊಂಡು ಸರ್ಚ್ ಮಾಡಿ. ಸೊ ಸರ್ಚ್ ಮಾಡಿಬಿಟ್ಟು ನಿಮಗೆ ಯಾವುದು ಓಕೆ ಅನಿಸುತ್ತೋ ಅದನ್ನು ಸೆಂಡ್ ಮಾಡಿ. ಸೊ ನಿಮ್ಮ ಬಜೆಟಲ್ಲಿ ಆಗುತ್ತಾ ಆಗಲ್ವಾ ಅಂತ ಹೇಳ್ಬಿಟ್ಟು ತಿಳಿಸ್ತೀವಿ. ಸೊ ಅದ್ರ ಮುಂದೆ ಬೇಕಾದರೆ ಮಾಡ್ಬೋದು. ಯಾಕಂದರೆ ಆ ಥರ ಸೆಲೆಕ್ಟ್ ಮಾಡೋದ್ರಿಂದ ನೀವು ನೋಡಿರ್ತೀರ ಡಿಸೈನ್ನ, ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದು ನಿಮ್ಮ ಮನಸ್ಸಿಗೆ ಇಷ್ಟ ಆಗಿರೋ ಡಿಸೈನ್ ನೀವು ಮಾಡಿಸ್ಕೊಂಡ್ರೆ ಔಟ್ಪುಟ್ ಯಾವತ್ತೂ ನಿಮ್ಗೆ ಚೆನ್ನಾಗೇ ಬರುತ್ತೆ. ಸೊ ನಾವೇ ಯಾವುದೋ ಒಂದು ಕನ್ವಿನ್ಸ್ ಮಾಡಿಬಿಟ್ಟು ಡಿಸೈನ್ ನಿಮ್ಗೆ ಸೆಲೆಕ್ಟ್ ಮಾಡಿಬಿಟ್ಟು ಇದು ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಡಿಸೈನ್ ಆ್ಯಕ್ಚುಲಿ ಚೆನ್ನಾಗಿದ್ರು, ವರ್ಕು ತುಂಬ ಚೆನ್ನಾಗಿ ಬಂದಿದ್ರು, ನಿಮಗೆ ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ ಅದು ವೇಸ್ಟ್, ಎಷ್ಟೆಲ್ಲ ಕಷ್ಟಪಟ್ಟು ಮಾಡಿ ವೇಸ್ಟು. ಸೊ ಅದಕ್ಕಾಗಿ ಡಿಸೈನ್ನ ಸೆಲೆಕ್ಟ್ ಮಾಡಿ. ಸೊ ಡಿಸೈನ್ನ ಸೆಲೆಕ್ಟ್ ಮಾಡಿ ಆರಾಮಾಗಿ ಸೆಲೆಕ್ಟ್ ಮಾಡಿಬಿಟ್ಟು ಕಳಿಸಿ. ಸೊ ಇವರು ಕಸ್ಟಮರ್ ಅಷ್ಟೇ, ಏನು ಹರಿ ಮಾಡಿಲ್ಲ. ಡಿಸೈನ್ ಸೆಲೆಕ್ಟ್ ಮಾಡೋಕ್ಕೆ ಅವರು ಆಲ್ಮೋಸ್ಟ್ ಚಿನ್ನ ಎಲ್ಲ ಕೊಟ್ಬಿಟ್ಟು ಹೊರಟೋಗಿದ್ರು. ಡಿಸೈನ್ ಸೆಲೆಕ್ಟ್ ಮಾಡೋಕ್ಕೆ ಆಲ್ಮೋಸ್ಟ್ 1 ವೀಕ್ ಆ ಥರ ಟೈಮ್ ತೊಗೊಂಡು ಇದಿರಲಿ ಅದಿರಲಿ ಅಂತ ಹೇಳ್ಬಿಟ್ಟು ತುಂಬ ರಿಸರ್ಚ್ ಮಾಡಿ ಅದು ಮಾಡಿ ಇದು ಮಾಡಿ ಫೈನಲಿ ಈ ಡಿಸೈನ್ನ ಸೆಲೆಕ್ಟ್ ಮಾಡಿದ್ದಾರೆ. ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಅದರಿಂದ ಟೈಮ್ ತೊಗೊಂಡು ಮಾಡಿಸಿ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಸೊ 1 ವೀಕ್ ಅಲ್ಲ, 5 ಡೇಸ್ ಅಲ್ಲ, ಒಂದು 15 ಡೇಸ್ ಆದರೂ ಪರವಾಗಿಲ್ಲ, ಏನು
ಅದರಲ್ಲೇನು ಜಾಸ್ತಿ ಡಿಫ್ರೆನ್ಸ್ ಅನ್ಸಲ್ಲ. ಒನ್ಸ್ ನೀವು ಇಷ್ಟ ಆಗಿರೋ ಡಿಸೈನ್ ಮಾಡಿಸ್ಬಿಟ್ರೆ ಮತ್ತೆ ಅದನ್ನೇನು ಚೇಂಜ್ ಮಾಡ್ಸಂಗಿರಲ್ಲ. ಸೊ ಹರಿಬರಿಯಲ್ಲಿ ನೀವು ಯಾವುದೋ ಒಂದು ಡಿಸೈನ್ ಸೆಲೆಕ್ಟ್ ಮಾಡಿಬಿಟ್ಟು, ನಾವು ಯಾವುದೋ ಒಂದು ಡಿಸೈನ್ ಸೆಲೆಕ್ಟ್ ಮಾಡಿಬಿಟ್ಟು, ನೀವು ಯಾವುದೋ ಒಂದು ತೋರಿಸ್ಬಿಟ್ಟು ಇದೇ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡಿಬಿಟ್ರೆ ಮತ್ತೆ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಎಲ್ಲ ಮಾಡಿಸಿ ಮೇಕಿಂಗ್ ಚಾರ್ಜ್ ಎಲ್ಲ ವೇಸ್ಟ್ ಆಗುತ್ತೆ. ಸೊ ಹಂಗಲ್ದಿರ ಡಿಸೈನ್ ಸೆಲೆಕ್ಟ್ ಮಾಡಿಬಿಟ್ಟು ಆರಾಮಾಗಿ ಟೈಮ್ ತೊಗೊಂಡು ನಿಮ್ಗೆ ಇಷ್ಟ ಯಾವ ಡಿಸೈನ್ ಆಗುತ್ತೋ ಆ ಡಿಸೈನ್ ಮಾಡಿಸ್ಕೊಳ್ಳಿ. ಇನ್ ಕೇಸ್ ನಿಮಗೆ ಆ ಬಜೆಟಲ್ಲಿ ಆಗ್ತಿಲ್ಲ ಬಟ್ ನಿಮ್ಗೆ ಡಿಸೈನ್ ಇಷ್ಟ ಆಗಿದೆ ಅಂದರೆ, ಸೊ ಆವಾಗ ಇನ್ನೊಂದು ಆಪ್ಷನ್ ಏನಂದರೆ, ನಿಮ್ಮ ಹತ್ರ ಎಷ್ಟು ಅಮೌಂಟ್ ಇರುತ್ತೋ ಅಷ್ಟು ಅಮೌಂಟ್ಗೆ 999 ಗೋಲ್ಡ್ ತೊಗೊಂಡು ಇಟ್ಕೊಂಡಿರಿ. ಸೊ ರೇಟ್ ಏನಾದರೂ ಇನ್ ಕೇಸ್ ಜಂಪ್ ಆಗ್ಬೋದು, ಮತ್ತೆ ಇಲ್ಲ ಅಂದರೆ ನಿಮ್ಮ ಹತ್ರ ಅಮೌಂಟ್ ಏನಾದರೂ ಬೇರೆದಕ್ಕೆ ಯಾವುದಕ್ಕಾದ್ರೂ ಖರ್ಚಾಗ್ಬಿಡ್ಬೋದು. ಸೊ ಆ ಥರ ಅಲ್ದಿರ ಅಮೌಂಟ್ ಇದ್ದರೆ ನಿಮ್ಗೆ ಖರ್ಚಾಗ್ಬಿಡುತ್ತೆ. ಸೊ ಅದರಿಂದ 999 ಗೋಲ್ಡ್ ತೊಗೊಂಡು ಇಟ್ಕೊಂಡಿರಿ. ಮತ್ತು ನಿಮಗೆ ರಿಮೈನಿಂಗ್ ಅಮೌಂಟ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಫ್ಯೂಚರಲ್ಲಿ ರೆಡಿ ಆದಮೇಲೆ ಜ್ಯುವೆಲ್ರಿ ಕೊಟ್ಟು ಮಾಡಿಸ್ಕೊಬೋದು. ಈ ಥರ ಮಾಡೋದ್ರಿಂದ ತುಂಬ ಉಪಯೋಗ ಆಗುತ್ತೆ. ಮ್ಯಾಕ್ಸಿಮಮ್ ನಮ್ಮ ಕಸ್ಟಮರ್ಸ್ ಎಲ್ಲ ಸೊ ಇದೇ ಸಜೆಸ್ಟ್ ಮಾಡ್ತೀವಿ. ಸೊ ಅವರು ಇದನ್ನೇ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಸೊ ಇವರು ಅಷ್ಟೇ ನಮ್ಮ ಹತ್ರ ಆವಾಗ ಚಿನ್ನ ತೊಗೊಂಡಿದ್ರು, 999 ಗೋಲ್ಡು ಚಿನ್ನ ತೊಗೊಂಡಿದ್ರು, ಮತ್ತು ಹಳೆ ಗೋಲ್ಡು ಕೊಟ್ಟಿದ್ದಾರೆ. ಸೊ 999 ಗೋಲ್ಡ್ ಅವ್ರು ನಾವೇನು ಸೇಲ್ ಮಾಡಿದ್ವಲ್ಲ ಅದು ಮತ್ತೆ ನಮಗೆ ಕೊಟ್ಟು ಜ್ಯುವೆಲ್ರಿ ಮಾಡಿಸಿದ್ದಾರೆ. ಈ ಥರ ಮಾಡೋದ್ರಿಂದ ನಿಮಗೆ ಇಷ್ಟ ಆಗಿರೋ ಡಿಸೈನು ಮಾಡಿಸ್ಕೊಬೋದು. ಥ್ಯಾಂಕ್ ಯು. ನಾನು ಇದು ವಿಡಿಯೋ ಎಲ್ಲ ನಾನು ಲಾಸ್ಟಲ್ಲಿ ತೋರಿಸ್ತೀನಿ. ಹಾರ ನೋಡಿ ಮಿಸ್ ಮಾಡಬೇಡಿ, ತುಂಬ ಚೆನ್ನಾಗಿದೆ ಹಾರ. 75 ಗ್ರಾಮ್ಸಲ್ಲಿ. ಮತ್ತು ಜುಮ್ಕಾ ಬಂದ್ಬಿಟ್ಟು 23 ಗ್ರಾಮ್ಸಲ್ಲಿ ರೆಡಿ ಆಗಿದೆ. ಬ್ಯಾಂಗಲ್ ಬಂದ್ಬಿಟ್ಟು ಇದೊಂದು 43 ಗ್ರಾಮ್ಸಲ್ಲಿ ರೆಡಿ ಆಗಿದೆ. ಸೊ ನೋಡಿ, ಯಾರಿಗೂ ನಿಮ್ಗೆ ಏನಾದರೂ ಇಷ್ಟ ಆದರೆ ಮಾಡಿಸ್ಕೊಳ್ಳಿ. ಥ್ಯಾಂಕ್ ಯು. ಇದರದೆಲ್ಲ ವಿಡಿಯೋ ನಾನು ಲಾಸ್ಟಲ್ಲಿ ತೋರಿಸ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಿದಿರೋ ನೋಡಿ.